70-80 ವರ್ಷಗಳಿಂದ ಪೊಲೀಸ್ ವಸತಿ ಗೃಹಗಳು ಇತ್ತಲ್ಲಿ. ಇದ್ದಂಥ ಸಂದರ್ಭದಲ್ಲಿ ಈಗ ಶಿಥಿಲಗೊಂಡಿರೋದ್ರಿಂದ ವಾಸಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಪೊಲೀಸ್ ಇಲಾಖೆಯಿಂದ PWD ಇಲಾಖೆ ಅನುಮತಿ ಪಡೆದು ಎಲ್ಲವನ್ನು ನೆಲಸಮಗೊಳಿಸಿರ್ತಾರೆ. ದೊಡ್ಡಬಳ್ಳಾಪುರದ ರಕ್ಷಣಾ ವೇದಿಕೆ ಚಂದ್ರು ಅವರು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಂಬ್ರೇಗೌಡರು ಆಮೇಲೆ ಸ್ಥಳೀಕರ ಹೋರಾಟದ ಫಲವಾಗಿ ಈಗ ಮತ್ತೆ ಪೊಲೀಸ್ ಕ್ವಾರ್ಟರ್ಸ್ಗೆ ಅಂತ ದಾಖಲೆ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಭಗತ್ ಸಿಂಗ್ ಕ್ರೀಡಾಂಗಣಕ್ಕೆ ಹೊಂದ್ಕೊಂಡಿರ್ತಕ್ಕಂತಹ ಗಂಗಾಧರಪುರದ ಸರ್ವೆ ನಂಬರ್ 111ರಲ್ಲಿ 3 ಎಕರೆ ಜಾಗ. ಈ ಜಾಗ ಪೊಲೀಸ್ ಇಲಾಖೆಯ ಕೈ ತಪ್ಪೋಗ್ತಾ ಇತ್ತು. ಅದನ್ನು ನಮ್ಮ ಕನ್ನಡಿಗರ ಕರವೇ ಚಂದ್ರೂರವರ ಬಣ ಅವಿರತವಾಗಿ ಸುಮಾರು 1 ವರ್ಷದ ಹೋರಾಟದ ಫಲವಾಗಿ 20 ಕೋಟಿ ಬೆಲೆ ಬಾಳ್ತಕ್ಕಂಥ ಸುಮಾರು 2 ಎಕರೆ ಜಾಗವನ್ನು ಉಳಿಸ್ತಕ್ಕಂಥ ಕೆಲಸ ಆಗಿದೆ. ಈ ಒಂದು ಒಳ್ಳೆ ಕೆಲಸಕ್ಕೆ ಕರವೇ ಚಂದ್ರು ಅವರು ಅಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಚಂದ್ರೂರವರ ಬಣ ಒಂದು ಒಳ್ಳೆ ಕೆಲಸ ಮಾಡಿದೆ. ಏನು ಒಳ್ಳೆ ಕೆಲಸ ಅಂದರೆ ನಿರಂತರವಾಗಿ ಹೋರಾಟ ಮಾಡಿಕೊಂಡಿದ್ದರ ಫಲವಾಗಿ ಈ ಜಾಗ ಉಳಿಯುವಂಥ ವ್ಯವಸ್ಥೆ ಆಗಿರುವಂಥದ್ದು. ಸುಮಾರು ಭಗತ್ ಸಿಂಗ್ ಕ್ರೀಡಾಂಗಣ, ದೊಡ್ಡಬಳ್ಳಾಪುರ ನಗರ ಸಾಹಿತ್ಯ ಪರಿಷತ್ತು ಅಥವಾ BO ಕಚೇರಿಗೆ ಮತ್ತು ತಾಲೂಕು ಕಚೇರಿ AC ಆಫೀಸು DC ಆಫೀಸು ಏನಿದೆ ಅದಕ್ಕೆ ಹೊಂದ್ಕೊಂಡಂತೆ ಇರುವಂಥ ಜಾಗ. ನಮ್ಮ ಬಲಗಡೆ ನಮ್ಮ ಕ್ಯಾಮ್ರಾ ತೋರಿಸೋದಾದರೆ ನೋಡಿ, ಕಾಂಪೌಂಡ್ ಇದೆ. ಕಾಂಪೌಂಡಿಂದ 100 ಮೀಟ್ರು ಇಲ್ಲ ರೋಡ್ ಆ ಕಡೆ ಇರುವಂಥದ್ದೇ ದೊಡ್ಡಬಳ್ಳಾಪುರ ತಾಲೂಕು ಆಫೀಸು ಮತ್ತು AC ಆಫೀಸು. AC ಆಫೀಸ್ಗೆ ಹೊಂದ್ಕೊಂಡಂತೆ ಭಗತ್ ಸಿಂಗ್ ಕ್ರೀಡಾಂಗಣ ಇದೆ. ಕ್ರೀಡಾಂಗಣದಲ್ಲಿ ನೋಡಿ, ಈಗ ಕರ್ನಾಟಕ ರಾಜ್ಯ ಪೊಲೀಸ್ ಈ ಸ್ವತ್ತು ಬೆಂಗಳೂರು ಜಿಲ್ಲಾ ಪೊಲೀಸ್ಗೆ ಸೇರಿರ್ತಕ್ಕಂಥದ್ದು ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ನಗರಸಭೆಗೆ ಸೇರಿರ್ತಕ್ಕಂಥ ಈ ಆಸ್ತಿ ಖಾತಾ ಮಾಡಿಕೊಟ್ಟಿತ್ತು ನಗರಸಭೆ ಸುಮಾರು 1980ರಿಂದನೂ ಸಹ ಇದು ಖಾತಾ ಇದೆ. ಆದರೆ ರೆಕಾರ್ಡಲ್ಲಿ ಪಾಣಿಯಲ್ಲಿ ಇದು ಸರ್ವೆ ನಂಬರ್ ಆಗಿರೋದ್ರಿಂದ, ಗಂಗಾಧರಪುರ ಸರ್ವೆ ನಂಬರ್ ಆಗಿರೋದ್ರಿಂದ ಇದನ್ನು ಪಾಣಿಯಲ್ಲಿ ಕುಂಡ್ರಿಸುವಂಥ ಕೆಲಸ ಅಥವಾ ಖಾತಾ ಮಾಡಿಸುವಂಥ ಕೆಲಸನ ಪೊಲೀಸ್ ಇಲಾಖೆ ಮಾಡಬೇಕಿತ್ತು. ಪೊಲೀಸ್ ಇಲಾಖೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯದಿಂದ ಈ ಆಸ್ತಿ ಏನೋ ಅಲಿ ಬಶೀರ್ ದೇವರು ಅಂತಕ್ಕಂತಹ ಹೆಸರನ್ನು ಯಾವಾಗ 1980ರ ದಶಕದಲ್ಲಿ ದಾಖಲೆಗಳಲ್ಲಿ ಸೇರಿಸ್ತಕ್ಕಂಥ ಕೆಲಸ ಆಗುತ್ತೆ. ನಂತರದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿ ಇದು ವಕ್ಫ್ ಬೋರ್ಡ್ ಸೇರಬೇಕು ಅಂತೇಳಿ ಕೆಲವರು, ಸೇರಬಾರ್ದು ಅಂತ ಕೆಲವರು, ದಾಖಲೆಗಳನ್ನು ಪರಿಶೀಲನೆ ಮಾಡಿದಂತಹ ಸರ್ಕಾರ ಮತ್ತು ಜಿಲ್ಲಾ ನ್ಯಾಯಾಲಯ ಇವರು ಏನು ವಕ್ಫ್ ಬೋರ್ಡ್ ಹಾಕ್ಕೊಂಡಿರ್ತಕ್ಕಂಥ ಏನು ಅರ್ಜಿಯನ್ನು ಪರಿಶೀಲನೆ ಮಾಡಿದಾಗ ದಾಖಲೆಗಳೇನಿದೆ ನಿಜವಾಗ್ಲೂ ಅಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇತ್ತಾ ಏನು ಎತ್ತ ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ಇಲ್ಲ, ಇದು ವಕ್ಫ್ ಬೋರ್ಡ್ಗೆ ಸೇರಲ್ಲ. ಮತ್ತು ಇಲ್ಲಿ ಅಲಿ ಬಶೀರ್ ದೇವರು ಅಂತಕ್ಕಂಥ ಹೆಸರು ಸೇರ್ಪಡೆ ಆಗಿದೆ. ಅದು ಹೇಗೆ ಏನು ಎತ್ತ ಅಂತ ಪರಿಶೀಲನೆ ಮಾಡಿದಾಗ ಅವರ ಮೂಲ ವಾರಸುದಾರರು ಯಾರಿದ್ದಾರೆ ಅವರು ಬಂದು ಸೂಕ್ತ ದಾಖಲೆಗಳನ್ನು ಕೊಡೋ ನಿಟ್ಟಿನಲ್ಲಿ ವಿಫಲರಾಗ್ತಾರೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಶಿವಶಂಕರ್ ಸರ್, ಹಾಗೇನೆ ದೊಡ್ಡಬಳ್ಳಾಪುರ ತಹಸೀಲ್ದಾರರು ಮತ್ತು AC ಅವರು ನಿರಂತರವಾಗಿ ಹೋರಾಟ ಮಾಡಿದ್ರು ಅಂತೇಳಿ ಹೇಳಲಾಗ್ತಾ ಇದೆ. ಆದರೆ ತಹಸೀಲ್ದಾರರು ಮತ್ತು AC ಅವರು ಹೋರಾಟ ಎಲ್ಲೋ ಒಂದು ಕಡೆ ವಿಫಲ ಆಗಿತ್ತು. ಆ ಟೈಮಲ್ಲಿ ರಕ್ಷಣಾ ವೇದಿಕೆಯ ಚಂದ್ರೂರವರು ಅವಿರತವಾಗಿ ಪೊಲೀಸ್ ಅಂದರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಅಂಬರೀಷ್ ಗೌಡ್ರವರ ಬೆಂಬಲದೊಂದಿಗೆ ಹೋರಾಟ ಮಾಡಿದ ಸಲುವಾಗಿ ಇವಾಗ ಸುಮಾರು 20 ಕೋಟಿ ಬೆಲೆ ಬಾಳ್ತಕ್ಕಂಥ 2 ಎಕರೆ ಉಳಿದಿದೆ. ಇತ್ತೀಚೆಗೆ ಭೂಗಳ್ಳರು ಅದ್ರ ಮೇಲೆ ಕಣ್ಬಿದ್ದು ವ್ಯಾಪಾರ ವಹಿವಾಟಿಗೆ ಇದಾಗಿದ್ದು. ಅದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗಮನಕ್ಕೆ ಬಂದಾಗ ನಾವು ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ಕೆಲವು ಅಧಿಕಾರಿಗಳು ಹೇಳ್ತಾರೆ, ಪೊಲೀಸ್ ಇಲಾಖೆದು ಯಾರು ಮುಟ್ಟಕ್ಕೆ ಸಾಧ್ಯ ಇದೆ, ಸುಳ್ಳು ಇದೆಲ್ಲ ಅಂತಾರೆ. ಅಯ್ಯೋ, ಇದೇನು ಹಿಂಗೆ ಆಗ್ತಾಯಿದೆ, ಪೊಲೀಸ್ನವ್ರು ನಂಬ್ತಾ ಇಲ್ವಲ್ಲ, ಏನು ಮಾಡೋದು ಅಂತೇಳಿ ತಿರ್ಗಾ ಪೊಲೀಸ್ ಇಲಾಖೆಯಲ್ಲಿ ಅಮರೇಶ್ ಗೌಡರು ಅಂತೇಳಿ ಏನು ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಅಂತ ಅವ್ರ ಬಗ್ಗೆ ತಿಳಿದಿದ್ವಿ. ಅವರು ಇಲ್ಲ ಸರ್, ಈ ಥರ ಆಗ್ತಾಯಿದೆ, ಬೇಕಾದ್ರೆ ನಮ್ಮ ಜೊತೆ ಸೇರ್ಕೊಳ್ಳಿ, ಅವ್ರನ್ನೆಲ್ಲ ಪ್ಲ್ಯಾನ್ ಮಾಡಿ ಇದು ಮಾಡೋಣ, ಆಮೇಲೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ನನ್ನ ಮಾತು ನಂಬೇಡಿ ಅಂತೇಳಿ ಸರಿ ನೋಡಿ ಅಂತ ಹೇಳ್ತಾರೆ. ಅವ್ರ ಹತ್ರ ನಾವೇ ವ್ಯಾಪಾರಕ್ಕೆ ಬೇಕು, ನಮಗೇನೆ ನಮ್ಮ ಬಾಸಿಗೆ ಬೇಕು ಅಂತೇಳಿ ನಾವೇ ನಾಟಕ ಶುರು ಮಾಡಿ ಯಲಹಂಕದಲ್ಲಿ ಯಾವುದೋ ಒಂದು ಜಾಗಕ್ಕೆ ಕರ್ಸ್ಕೊತೀವಿ. ಭೂಗಳ್ಳರು ನಕಲಿ ಮಾಲೀಕರನ್ನು ಕರ್ಸ್ಕೊತೀವಿ. ವ್ಯಾಪಾರಕ್ಕೆ ಹೋಗಿ ನಾವು ವ್ಯಾಪಾರ 6 ಕೋಟಿ ರೂಪಾಯಿ ಎಕರೆ ವ್ಯಾಪಾರ ಮಾಡ್ತೀವಿ. ಅದು ಸ್ಪ್ರಿಂಗ್ ಆಪ್ರೇಷನ್ ಮಾಡಿ ಅದೆಲ್ಲ ವೀಡಿಯೋಗಳು ಪೊಲೀಸ್ ಇಲಾಖೆ ನಮ್ಮಲ್ಲಿ ಇದೆ, ಅಂಬರೀಷ್ ಗೌಡ್ರ ಹತ್ರ ಇದೆ. ಹೋಗಿ 6 ಕೋಟಿ ಎಕರೆ ಮಾತಾಡ್ತೀವಿ. ಸರಿ 2 ಕೋಟಿ ಟೋಕನ್ ಕೇಳ್ತಾರೆ. ಸರಿ 2 ಕೋಟಿ ಟೋಕನ್ ತಗೊಳ್ಳಪ್ಪ, ಮತ್ತು ಕಾಂಪೌಂಡ್ ಹಾಕ್ಕೊಡು ಅಂತೀವಿ. 20 ಕೋಟಿ ರೂಪಾಯಿ ಆಸ್ತಿ 2 ಕೋಟಿಗೆಲ್ಲ ಕಾಂಪೌಂಡ್ ಹಾಕೋಕ್ಕಾಗುತ್ತಾ ಅಂತೆ. ಸರಿ, ಮತ್ತು ಪೊಲೀಸ್ ಇಲಾಖೆ ಅಂತ ಬೋರ್ಡ್ ಕಿತ್ತು ಬಿಸಾಕ್ತೀನಿ ರೀ, ಏನಾಯ್ತು ಅವ್ರದ್ದು ಅಂತ, ಎಲ್ಲ ರೆಕಾರ್ಡ್ಸ್ ಮಾತ್ರ ಪಕ್ಕ ಇದೆ ಅಂತಾರೆ. ಕೊಡಪ್ಪ, ಏನು ರೆಕಾರ್ಡ್ಸ್ ಇದೆ ಅಂತೆಲ್ಲ ಇಸ್ಕೊತೀವಿ. ಅಲಿ ಬಶೀರ್ ದೇವರು ಅಂತೇಳಿ ಬಾಗಿಲೂರ್ದು ಅಡ್ರೆಸ್ ಕೊಡ್ತಾರಲ್ಲ, ದಾಖಲಾತಿ ನಿಮಗೆ ಜೆರಾಕ್ಸ್ ಕೊಡ್ತೀನಿ.
ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ಎಲ್ಲ ಮಾಡಿ ಇಲ್ಲಿ ತಾಲೂಕು ಆಫೀಸ್ಗೆಲ್ಲ ಬಂದು ಓಡಾಡ್ತಾನೆ ಇರ್ತಾರೆ. ನಾವು ಅದಾದ ನಂತರ ಅಂಬರೀಷ್ ಗೌಡ್ರಿಗೆ ಹೇಳ್ತೀವಿ, ಹೌದಲ್ವಾ ಇದು ಅಂತಾರೆ. ಆವಾಗ ಪೊಲೀಸ್ ಉಪಾಧೀಕ್ಷರ ಗಮನಕ್ಕೂ ಹಾಗೂ SP ಅವ್ರ ಗಮನಕ್ಕೆಲ್ಲ ತಂದು ಏನೇ ಮಾಡಿದ್ರು 4-5 ತಿಂಗಳು ಮುಂಚೆನೇ ತಹಸೀಲ್ದಾರರು ಹಾಗೂ AC ಅವರಿಗೆ ಮನವಿ ಪತ್ರ ಕೊಡ್ತೀವಿ, ನಾನೂ ಕೊಡ್ತೀನಿ, ಪೊಲೀಸ್ ಇಲಾಖೆಯಿಂದ ಕೊಡ್ತಾರೆ, ಖಾತೆ ಮಾಡಿಕೊಡಿ ಅಂತೇಳಿ. ಅವರು ಯಾವುದೇ ರೀತಿಯ ಸ್ಪಂದನೆ ಮಾಡೋದಿಲ್ಲ. ತಾಲೂಕಾಧಿಕಾರಿಗಳು ಹಾಗೂ AC ಅವರು 5 ಪೈಸದ ಕಿಮ್ಮತ್ತು ಕೊಡೋದಿಲ್ಲ ಅದಕ್ಕೆ. ಆವಾಗ ತಿರ್ಗಾ ನಾವು DC ಅವ್ರನ್ನ ಭೇಟಿ ಮಾಡ್ತೀವಿ. ಆವಾಗ ನಗರಸಭಾ ಪೌರಾಯುಕ್ತರು ಕಾರ್ತಿಕೇಶ್ವರ್ ಅಂತೇಳಿ ಅವ್ರ ಗಮನಕ್ಕೆ ತರ್ತಾರೆ. ಅವ್ರ ಪಾಪ ಈ ಖಾತೆ ಮಾಡಿಕೊಡ್ತಾರೆ. ಈ ಖಾತೆ ಆಗುತ್ತೆ. ಈ ಖಾತೆ ಆದಮೇಲೆ ನಾವು ಆಯ್ತಲ್ಲ ಅಂತ ಖುಷಿಯಾಗಿರ್ತೀವಿ. ಖುಷಿಯಾಗಿ ಈ ಖಾತೆ ಆದಮೇಲೂ ಸಹ ನಮಗೆ ಮಾಹಿತಿ ಬರುತ್ತೆ, ಅಣ್ಣ RI ಆಫೀಸಲ್ಲಿ ಕೂತಿದ್ದಾರೆ, ವ್ಯಾಪಾರಕ್ಕೆ ಅಲ್ಲಿ ಪೇಪರ್ಸ್ ರೆಡಿ ಮಾಡೋಕ್ಕೆ ಬಂದಿದ್ದಾರೆ ಅಂತ. ಆವಾಗ ಏನು ಮಾಡ್ತೀವಿ, ಪೊಲೀಸ್ನವ್ರು ನಂಬಲ್ಲ, ಬಂದಿದ್ದಾರೆ ಏನು ಮಾಡೋದು ಅಂತೇಳಿ ಅಲ್ಲಿ ಎಲ್ಲ ನಮ್ಗೆ ಮಾಹಿತಿ ಬಂದ ತಕ್ಷಣ ಪೊಲೀಸ್ ಇಲಾಖೆ ಗಮನಕ್ಕೆ ತರ್ತೀವಿ. ತಿರ್ಗಾ ಬಂದು ಅವರು ಜೊತೆಲಿ ಬರ್ತಾರೆ, ಅಲ್ಲಿ ಕೂತಿದ್ದಾಗ ಅವನ್ನ ಅರೆಸ್ಟ್ ಮಾಡಿಸಿ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋದಾಗ ಅವನು ಸಿರಾ ಒಬ್ಬ ಮಾಜಿ ಶಾಸಕನ ಪುತ್ರ ಆಗಿರ್ತಾನೆ. ಭೂಗಳ್ಳರು ಪಾಲಾಗುತ್ತಲ್ಲ ಅಂತೇಳಿ ಗಣರಾಜ್ಯೋತ್ಸವ ಬರುತ್ತೆ. ಗಣರಾಜ್ಯ ಒಂದು ಪತ್ರಿಕಾಗೋಷ್ಠಿ ಮಾಡ್ತೇವೆ. ಈ ಸರ್ಕಾರಿ ಆಸ್ತಿ ಸರ್ಕಾರಿ ಉಳಿಸೋಕ್ಕೋಸ್ಕರ ಗಣರಾಜ್ಯೋತ್ಸವ ಹೇಳುತ್ತೆ. ಸರ್ಕಾರ ನಮ್ಮಿಂದ ನಮಗೋಸ್ಕರ ನಮಗಾಗಿದ್ದು ಗಣರಾಜ್ಯೋತ್ಸವ, ನಮ್ಮಿಂದ ಏನೂ ಸಿಗ್ತಿಲ್ಲ ಭೂಗಳ್ಳರು, ಗಣರಾಜ್ಯೋತ್ಸವ ಆಚರಣೆ ಮಾಡಿ ಪ್ರಯೋಜನ ಏನು, ಸ್ಕೂಲ್ ಮಕ್ಕಳು ಕುಡಿಸ್ಕೊಂಡು ಭಾಷಣ ಬಿಗ್ದಂಗೆ ಆಗುತ್ತೆ ಅಂತಕ್ಕಂಥ ಮನಗಂಡು ನಾವು ಕಪ್ಪು ಧ್ವಜಾರೋಹಣ ತನಕ ಶಾಂತವಾಗಿದ್ದು, ಅದಾದ ನಂತರ ಕಪ್ಪು ಬಾವುಟ ಹಾರಿಸ್ತೀವಿ ಅಂತೇಳಿ ಪತ್ರಿಕಾಗೋಷ್ಠಿ ಮಾಡ್ತೀವಿ. ಅದಾದ ನಂತರ AC ಅವರು ಮಾತುಕತೆ ಕರೀತಾರೆ. ಭಾನುವಾರ ಗಣರಾಜ್ಯೋತ್ಸವ ನಡೆಯಿರುತ್ತೆ. ಶುಕ್ರವಾರ ಸಂಜೆ 7 ಗಂಟೆಗೆ 6:15 ಮಾತುಕತೆ ಕರೀತಾರೆ. ಕರೆದು ಮಾತುಕತೆಯಲ್ಲಿ ನನಗೆ ಬುಧವಾರ ತನಕ ಅವಕಾಶ ಮಾಡಿಕೊಡಿ, ಖಾತೆ ಮಾಡಿಕೊಡ್ತೀನಿ ಅಂತಾರೆ. ಸಬ್ ಇನ್ಸ್ಪೆಕ್ಟ್ರು ಕೃಷ್ಣಪ್ಪನವರು, ಸರ್ಕಲ್ ಇನ್ಸ್ಪೆಕ್ಟ್ರು ಅಂಬರೀಷ್ ಗೌಡರು ನೇತೃತ್ವದಲ್ಲಿ ಸಭೆ ಆಗುತ್ತೆ. ಒಪ್ಪಂತಾರೆ. ಹೇಳ್ತೀನಿ ಮೇಡಮ್, ನಿಮ್ಮ ಕೈಲಿ ಬುಧವಾರನೂ ಬೇಡ, ನಿಮ್ಮವೆಲ್ಲ ಸರ್ವರ್ ಪ್ರಾಬ್ಲಮ್ ಇರುತ್ತೆ, ಗುರುವಾರನೂ ಬೇಡ, ಶುಕ್ರವಾರನೂ ಬೇಡ, ಶನಿವಾರ ಬೇಡ, ಸೋಮವಾರ ಮಾಡಿಕೊಡಿ ಅಂತ ನಾವೇ ಎಕ್ಸ್ಟ್ರಾ ಗಡುವು ಕೊಡ್ತೀವಿ. ಸೋಮವಾರ ಅಂತ ಹೇಳಿದ್ಮೇಲೆ ಭಾನುವಾರಕ್ಕೆ ಏನು ಅಲಿ ಬಶೀರ್ ದೇವರಿದೆ ಅದೋಗಿ ಪೊಲೀಸ್ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಇಲಾಖೆ ಬೆಂಗಳೂರು ಗ್ರಾಮಾಂತರ ಅಂತ ಆಗುತ್ತೆ. ಹಂಗೆ ಮಾಡಿಕೊಟ್ಟಿದ್ದಕ್ಕೆ AC ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ನಗರ ಪೌರಾಯುಕ್ತರು ಈ ಖಾತೆ ಮಾಡಿಕೊಟ್ರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಇದರಿಂದ ಪ್ರಾಮಾಣಿಕವಾಗಿ ಸೇವೆ ಮಾಡಿದಂಥ ಇದರಲ್ಲಿ ನಮಗೆ ಸಹಕಾರ ಶಿವಶಂಕರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಇಷ್ಟೂ ಇದರಿಂದ 3-4 ತಿಂಗಳು ಸತತವಾಗಿ ಅವರು ಎಷ್ಟು ಅಂಬರೀಷ್ ಗೌಡರು ನಾನು ತೊಂದರೆ ಕೊಟ್ಟಿದ್ದೀನೋ ಗೊತ್ತಿಲ್ಲ. ಯಾವ ಮೀಟಿಂಗಲ್ಲಿದ್ದು 5 ನಿಮಿಷ 10 ನಿಮಿಷ ನನಗೆ ವಿಷಯ ಗೊತ್ತಾದಂಗೆಲ್ಲ, ಸಾರ್ ಹಿಂಗಾಗ್ತಾಯಿದೆ ಹಿಂಗೆ ಬಂದಿದ್ದಾನಂತೆ, ಅಲ್ಲಿಗೆ ಬಂದಿದ್ದಾನಂತೆ, ಇಲ್ಲಿ ಬಂದಿದ್ದಾನಂತೆ, ಇಲ್ಲಿ ರೆಕಾರ್ಡ್ಸ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಕನಿಷ್ಠ 100 ಸರಿ. ಎಷ್ಟು ಎಕರೆ ಜಾಗ? 3 ಎಕರೆ 1 ಗುಂಟೆ. ಅದರಲ್ಲಿ ಕ್ವಾರ್ಟರ್ಸ್ 2 ಎಕರೆ 1 ಗುಂಟೆ, ಇನ್ನೊಂದು ಎಕರೆ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿದೆ. ಈಗ ಸಂಪೂರ್ಣ ಅದನ್ನ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಉಳಿಸ್ಕೊಟ್ಟಿರ್ತಕ್ಕಂಥ ಹೆಮ್ಮೆ ರಕ್ಷಣಾ ವೇದಿಕೆಗಿದೆ. ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಉಳಿಸಿರ್ತೀವಿ ಅಂತಕ್ಕಂಥದ್ದು ತೃಪ್ತಿ ನಮಗಿದೆ. ಸರ್, ಇದು ನಮಗೆ ಗೊತ್ತಿದ್ದಂಗೆ ನಾವು ಇಲ್ಲಿ ನಮ್ಮ ತಾತ ಮುತ್ತಾತುಗಳೆಲ್ಲ ಸ್ಥಳೀಕರು ವಾಸಿದ್ರು. ನಾವು ನೋಡಿದಾಗಿಂದ ನಾವು ಹುಡ್ದಾಗಿಂದ ಇದು ಪೊಲೀಸ್ ಕ್ವಾರ್ಟರ್ಸ್ ಆಗಿತ್ತು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಯಾರೋ ಮುಸ್ಲಿಮ್ ಅವರು ನಮ್ಮದು ಅಂತ ಬಂದರು. ಆಮೇಲೆ ಪೊಲೀಸವ್ರು ಎಚ್ಚರಿಸ್ಕೊಂಡು ಕಾಂಪೌಂಡು ಎಲ್ಲ ಮಾಡಿದ್ರು. ಹಿಂದೆ ಎಲ್ಲ ಕ್ವಾರ್ಟರ್ಸ್ ಇತ್ತು, ಅದೆಲ್ಲ ಸೋರ್ತಾದಕ್ಕೆ ಹೊಡೆದಾಕಿದ್ರು. ಆಮೇಲೆ ಯಾರೂ ಏನೂ ತಲೆಗೆ ಹಾಕೊಂಡಿರಲಿಲ್ಲ. ನಮ್ಮ ದೊಡ್ಡಬಳ್ಳಾಪುರದ ರಕ್ಷಣಾ ವೇದಿಕೆ ಚಂದ್ರು ಅವರು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಂಬ್ರೇಗೌಡರು, ಆಮೇಲೆ ಸ್ಥಳೀಕರ ಹೋರಾಟದ ಫಲವಾಗಿ ಈಗ ಮತ್ತೆ ಪೊಲೀಸ್ ಕ್ವಾರ್ಟರ್ಸ್ಗೆ ಅಂತ ದಾಖಲೆ ಆಗಿದೆ. ಅದು ಸಂತೋಷದ ವಿಚಾರ. ಅದನ್ನು ಹೋರಾಟ ಮಾಡಿದ ನಮ್ಮ ಚಂದ್ರು ಅವರಿಗೆ ನಮ್ಮ ಸ್ಥಳೀಕರ ಪರವಾಗಿ ದೊಡ್ಡಬಳ್ಳಾಪುರ ನಾಗರಿಕರ ಪರವಾಗಿ 20 ಕೋಟಿ ಆಸ್ತಿ ಉಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್. ಇದು ದಾಖಲೆಗಳು ಹೇಳ್ತಕ್ಕಂಥ ವಿಚಾರ. ಯಾರೋ ಸುಳ್ಳು ಹೇಳಬೇಕು, ಸುಳ್ಳು ಮಾಡಬೇಕು ಅಂತಲ್ಲ. ಪ್ರಬಲ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಯಾರೋ ನಕಲಿ ವಾರಸ್ದಾರನ ಸೃಷ್ಟಿ ಮಾಡಿ ಹೇಗಾದರೂ ಮಾಡಿ ಇದನ್ನು ಕಬಳಿಸಬೇಕು. ತಾಲೂಕು ಕಚೇರಿಗೆ ದೊಡ್ಡಬಳ್ಳಾಪುರ ನಗರದ ಹೃದಯದ ಭಾಗದಲ್ಲಿರ್ತಕ್ಕಂಥ ಈ ಆಸ್ತಿನ ಕಬಳಿಸಬೇಕು ಅಂತೇಳಿ ರಿಯಲ್ ಎಸ್ಟೇಟ್ ಮಾಫಿಯಾ, ಭೂ ಮಾಫಿಯಾ, ಬಲಾಢ್ಯರು ಪ್ರಯತ್ನ ಪಟ್ಟ ನಂತರವೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಚಂದ್ರೂರವರ ಅವಿರತ ಪ್ರಯತ್ನ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಂಬರೀಷ್ ಗೌಡರು ಮತ್ತು ಅಡಿಷನಲ್ SP ಅವರ ನಿರಂತರ ಹೋರಾಟದ ಫಲವಾಗಿ ಪಾಣಿಯಲ್ಲಿ 2024-2/2/2024-25ನೇ ವರ್ಷದಲ್ಲಿ ಅಲಿ ಬಶೀರ್ ದೇವರು ಅಂತೇಳಿ ಇದ್ದಂತಹ ಪಾಣಿಯನ್ನು ಕೊನೆಗೆ 1 ತಿಂಗಳ ಅಂತರದಲ್ಲಿ ಅದನ್ನು ಪಾಣಿಯಿಂದ ಕಿತ್ತಾಕಿ ಈಗ ಬೆಂಗಳೂರು ಗ್ರಾಮಾಂತರ ನಗರ ಪೊಲೀಸರ ಸ್ವತ್ತು ಅಂತ ಸೇರ್ಪಡೆಗೊಳಿಸಿರ್ತಕ್ಕಂಥದ್ದು. ನಿಜವಾಗ್ಲೂ ಕರ್ವೆ ಚಂದ್ರೂರವರ ಹೋರಾಟಕ್ಕೆ ಜಯವಾಗಲಿ. ಅವರು ನಿಜವಾಗ್ಲೂ ಅಭಿನಂದನಾರ್ಹರು. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ದೊಡ್ಡಬಳ್ಳಾಪುರ.